ಭಾರತ ಯುದ್ಧ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನ ಭಾವಿಸಿದಂತೆ ಕಾಣ್ತಾ ಇದೆ. ಪಾಕಿಗಳಿಗೆ ಭಾರತದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಈಗಾಗಲೇ ಹಲವು ನಟ ನಟಿಯರು ಹಾಗೆ ಕ್ರಿಕೆಟರ್ಸ್ ಅಕೌಂಟ್ ಬ್ಯಾನ್ ಮಾಡಿದ್ದು ಇದೀಗ ಮತ್ತೊಂದು ಶಾಕ್ ಅನ್ನ ಕೊಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ. ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕವನ್ನ ಉಂಟು ಮಾಡಿದ್ದು. 2 ತಿಂಗಳ ಆಹಾರ ಔಷಧ ಸಂಗ್ರಹ ಮಾಡಿಕೊಳ್ಳಿ. ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿರೋ 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ. आजाद कश्मीर के 13 हलकों में गले की जरूरियात को पूरा करने के लिए और कम से कम 2 माह का स्टॉक यकीनी बनाने के लिए हदायत जारी कर दी गई हैं और इस पर काम शुरू है. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ನ ಭಾರತ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಬ್ಯಾನ್ ಮಾಡಲಾಗಿದೆ. ಪಾಕ್ ಕ್ರಿಕೆಟರ್ಗಳಾದ ಬಾಬರ್ ಅಜಮ್, ಶಾಹಿನ್ ಶಾ ಅಫ್ರಿದಿ, ಹಸನ್ ಅಲಿ, ಇಮಾಮ್ ಉಲ್ ಹಕ್, ಮೊಹಮ್ಮದ್ ರಿಜ್ವಾನ್ ಇನ್ಸ್ಟಾ ಖಾತೆ ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ಸಾಲಕ್ಕಾಗಿ ಪಾಕ್ ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆ ಮೊರೆ ಹೋಗಿದೆ. ಆದರೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತ ಐಎಂಎಫ್ಗೆ ಪತ್ರ ಬರೆದಿದೆ. ಇವೆಲ್ಲದರಿಂದ ಲಾಕ್ ಆಗಿರುವ ಪಾಕ್ಗೆ ದಿಕ್ಕು ತೋಚದಂತಾಗಿದೆ. ಮೊದಲೇ ಬರ್ಬಾದ್ ಆಗಿದೆ. ಇದೀಗ ಪಾಕ್ಗೆ ಬ್ಯಾನ್ ಸ್ಟ್ರೈಕ್ ಮಾಡಿರೋದು ಆಯ್ಕೊಂಡು ತಿನ್ನುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನ ಭಾವಿಸಿದಂತೆ ಕಾಣ್ತಾ ಇದೆ. ಪಾಕಿಗಳಿಗೆ ಭಾರತದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಈಗಾಗಲೇ ಹಲವು ನಟ ನಟಿಯರು ಹಾಗೆ ಕ್ರಿಕೆಟರ್ಸ್ ಅಕೌಂಟ್ ಬ್ಯಾನ್ ಮಾಡಿದ್ದು ಇದೀಗ ಮತ್ತೊಂದು ಶಾಕ್ ಅನ್ನ ಕೊಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ. ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕವನ್ನ ಉಂಟು ಮಾಡಿದ್ದು. 2 ತಿಂಗಳ ಆಹಾರ ಔಷಧ ಸಂಗ್ರಹ ಮಾಡಿಕೊಳ್ಳಿ. ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿರೋ 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ. आजाद कश्मीर के 13 हलकों में गले की जरूरियात को पूरा करने के लिए और कम से कम 2 माह का स्टॉक यकीनी बनाने के लिए हदायत जारी कर दी गई हैं और इस पर काम शुरू है. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ನ ಭಾರತ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಬ್ಯಾನ್ ಮಾಡಲಾಗಿದೆ. ಪಾಕ್ ಕ್ರಿಕೆಟರ್ಗಳಾದ ಬಾಬರ್ ಅಜಮ್, ಶಾಹಿನ್ ಶಾ ಅಫ್ರಿದಿ, ಹಸನ್ ಅಲಿ, ಇಮಾಮ್ ಉಲ್ ಹಕ್, ಮೊಹಮ್ಮದ್ ರಿಜ್ವಾನ್ ಇನ್ಸ್ಟಾ ಖಾತೆ ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ಸಾಲಕ್ಕಾಗಿ ಪಾಕ್ ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆ ಮೊರೆ ಹೋಗಿದೆ. ಆದರೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತ ಐಎಂಎಫ್ಗೆ ಪತ್ರ ಬರೆದಿದೆ. ಇವೆಲ್ಲದರಿಂದ ಲಾಕ್ ಆಗಿರುವ ಪಾಕ್ಗೆ ದಿಕ್ಕು ತೋಚದಂತಾಗಿದೆ. ಮೊದಲೇ ಬರ್ಬಾದ್ ಆಗಿದೆ. ಇದೀಗ ಪಾಕ್ಗೆ ಬ್ಯಾನ್ ಸ್ಟ್ರೈಕ್ ಮಾಡಿರೋದು ಆಯ್ಕೊಂಡು ತಿನ್ನುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನ ಭಾವಿಸಿದಂತೆ ಕಾಣ್ತಾ ಇದೆ. ಪಾಕಿಗಳಿಗೆ ಭಾರತದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಈಗಾಗಲೇ ಹಲವು ನಟ ನಟಿಯರು ಹಾಗೆ ಕ್ರಿಕೆಟರ್ಸ್ ಅಕೌಂಟ್ ಬ್ಯಾನ್ ಮಾಡಿದ್ದು ಇದೀಗ ಮತ್ತೊಂದು ಶಾಕ್ ಅನ್ನ ಕೊಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ. ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕವನ್ನ ಉಂಟು ಮಾಡಿದ್ದು. 2 ತಿಂಗಳ ಆಹಾರ ಔಷಧ ಸಂಗ್ರಹ ಮಾಡಿಕೊಳ್ಳಿ. ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ.
ಗಡಿ ನಿಯಂತ್ರಣ ರೇಖೆಯಲ್ಲಿರೋ 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ. आजाद कश्मीर के 13 हलकों में गले की जरूरियात को पूरा करने के लिए और कम से कम 2 माह का स्टॉक यकीनी बनाने के लिए हदायत जारी कर दी गई हैं और इस पर काम शुरू है. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ನ ಭಾರತ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಬ್ಯಾನ್ ಮಾಡಲಾಗಿದೆ. ಪಾಕ್ ಕ್ರಿಕೆಟರ್ಗಳಾದ ಬಾಬರ್ ಅಜಮ್, ಶಾಹಿನ್ ಶಾ ಅಫ್ರಿದಿ, ಹಸನ್ ಅಲಿ, ಇಮಾಮ್ ಉಲ್ ಹಕ್, ಮೊಹಮ್ಮದ್ ರಿಜ್ವಾನ್ ಇನ್ಸ್ಟಾ ಖಾತೆ ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ಸಾಲಕ್ಕಾಗಿ ಪಾಕ್ ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆ ಮೊರೆ ಹೋಗಿದೆ. ಆದರೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತ ಐಎಂಎಫ್ಗೆ ಪತ್ರ ಬರೆದಿದೆ. ಇವೆಲ್ಲದರಿಂದ ಲಾಕ್ ಆಗಿರುವ ಪಾಕ್ಗೆ ದಿಕ್ಕು ತೋಚದಂತಾಗಿದೆ. ಮೊದಲೇ ಬರ್ಬಾದ್ ಆಗಿದೆ. ಇದೀಗ ಪಾಕ್ಗೆ ಬ್ಯಾನ್ ಸ್ಟ್ರೈಕ್ ಮಾಡಿರೋದು ಆಯ್ಕೊಂಡು ತಿನ್ನುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನ ಭಾವಿಸಿದಂತೆ ಕಾಣ್ತಾ ಇದೆ. ಪಾಕಿಗಳಿಗೆ ಭಾರತದ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂತದ್ದು. ಈಗಾಗಲೇ ಹಲವು ನಟ ನಟಿಯರು ಹಾಗೆ ಕ್ರಿಕೆಟರ್ಸ್ ಅಕೌಂಟ್ ಬ್ಯಾನ್ ಮಾಡಿದ್ದು ಇದೀಗ ಮತ್ತೊಂದು ಶಾಕ್ ಅನ್ನ ಕೊಡಲಾಗಿದೆ. ಭಾರತ ಪಾಕ್ ಗಡಿಯಲ್ಲಿ ಸಮರಾಭ್ಯಾಸ ಜೋರಾಗಿದೆ. ಯಾವುದೇ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಬೇಕಾದರೂ ಎದುರಾಗುವ ವಾತಾವರಣ ಸೃಷ್ಟಿಯಾಗಿದೆ. ಭಾರತದ ಸೇನೆಯ ನಿಗೂಢ ಕ್ರಮಗಳು ಪಾಕಿಸ್ತಾನಕ್ಕೆ ನಡುಕವನ್ನ ಉಂಟು ಮಾಡಿದ್ದು. 2 ತಿಂಗಳ ಆಹಾರ, ಔಷಧ ಸಂಗ್ರಹ ಮಾಡಿಕೊಳ್ಳಿ. ಪಾಕ್ ಪ್ರಜೆಗಳಿಗೆ ದೊಡ್ಡ ಅಪಾಯದ ಮುನ್ಸೂಚನೆ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸುತ್ತಿರುವ ಪಾಕಿಸ್ತಾನ ಪಾಕ್ ಆಕ್ರಮಿತ ಕಾಶ್ಮೀರದ ಜನಕ್ಕೆ ಮಹತ್ವದ ಸೂಚನೆ ನೀಡಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿರೋ 13 ವಿಧಾನಸಭಾ ಕ್ಷೇತ್ರದ ಜನರಿಗೆ ಮುಂದಿನ 2 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಮತ್ತು ಔಷಧ ಶೇಖರಿಸಿಕೊಳ್ಳಿ ಎಂದು ಪಾಕಿಸ್ತಾನ ಆಡಳಿತದ ಕಾಶ್ಮೀರ ಪ್ರಧಾನಿ ಚೌಧರಿ ಅನ್ವರ್ ಉಲ್ ಹಕ್ ಹೇಳಿದ್ದಾರೆ. आजाद कश्मीर के 13 हलकों में गले की जरूरियात को पूरा करने के लिए और कम से कम 2 माह का स्टॉक यकीनी बनाने के लिए हदायत जारी कर दी गई हैं और इस पर काम शुरू है. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ನ ಭಾರತ ಬ್ಯಾನ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ವಾರ್ತಾ ಸಚಿವ ಎಕ್ಸ್ ಖಾತೆ ಬ್ಯಾನ್ ಮಾಡಲಾಗಿದೆ. ಪಾಕ್ ಕ್ರಿಕೆಟರ್ಗಳಾದ ಬಾಬರ್ ಅಜಮ್, ಶಾಹಿನ್ ಶಾ ಅಫ್ರಿದಿ, ಹಸನ್ ಅಲಿ, ಇಮಾಮ್ ಉಲ್ ಹಕ್, ಮೊಹಮ್ಮದ್ ರಿಜ್ವಾನ್ ಇನ್ಸ್ಟಾ ಖಾತೆ ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ಸಾಲಕ್ಕಾಗಿ ಪಾಕ್ ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆ ಮೊರೆ ಹೋಗಿದೆ. ಆದರೆ ಪಾಕಿಸ್ತಾನಕ್ಕೆ ಸಾಲ ನೀಡದಂತೆ ಭಾರತ ಐಎಂಎಫ್ಗೆ ಪತ್ರ ಬರೆದಿದೆ. ಇವೆಲ್ಲದರಿಂದ ಲಾಕ್ ಆಗಿರುವ ಪಾಕ್ಗೆ ದಿಕ್ಕು ತೋಚದಂತಾಗಿದೆ. ಮೊದಲೇ ಬರ್ಬಾದ್ ಆಗಿದೆ. ಇದೀಗ ಪಾಕ್ಗೆ ಬ್ಯಾನ್ ಸ್ಟ್ರೈಕ್ ಮಾಡಿರೋದು ಆಯ್ಕೊಂಡು ತಿನ್ನುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.